ನಮಸ್ಕಾರ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಲೈವ್. ಚೋಳರಕಟ್ಟೆ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಚೋಳರಕಟ್ಟೆ ಕೆರೆ ಚಂದಾಪುರ ಪುರಸಭೆ ವ್ಯಾಪ್ತಿಯ ಒಂದು ಕೆರೆ. ಇದು ಆನೇಕಲ್ ತಾಲೂಕಿಗೆ ಬರುವಂಥದ್ದು. ಈ ಚೋಳರಕಟ್ಟೆ ಈ ಕಾಲುವೆ ಏನು ಕಾಣಿಸ್ತಾ ಇದೆ, ಈ ಕಾಲುವೆಯಿಂದನೇ ನೀರು ಹರಿಯೋದು ಮುತ್ತಾನಲ್ಲೂರು ಕೆರೆಗೆ. ಈ ಯನ್ನಗರ ಕಡೆ ಕೆರೆಯಿಂದ ಅಂದರೆ ಬನ್ನೇರುಘಟ್ಟ ಕಡೆಯಿಂದ ಬರಬೇಕಾಗಿರೋಂಥ ನೀರೆಲ್ಲನೂ ಇದೇ ಕಾಲುವೆಯ ಇದರಲ್ಲಿ ಹಾದು ಮುತ್ತಾನಲ್ಲೂರು ಕೆರೆಗೆ ಸೇರಬೇಕಾಗಿರೋದು. ತುಂಬ ಜನಕ್ಕೆ ಆಶ್ಚರ್ಯ ಆಗ್ತಾ ಇರ್ಬೋದು, ಎಲ್ಲಿ ರಾಜಕಾಲುವೆ ಅಂತ. ನೀವೇ ಹುಡ್ಕೊಳ್ಳಿ ರಾಜಕಾಲುವೆ ಎಲ್ಲಿದೆ ಅಂತ. ನೋಡಿ ಇದು ಈ ಪರಿಸ್ಥಿತಿಯಲ್ಲಿದೆ ನಿಮ್ಮ ರಾಜಕಾಲುವೆ. ನಿಮ್ಮ ಸ್ಟಾಮ್ ವಾಟರ್ ಡ್ರೈನ್ ಈ ಇದರಲ್ಲಿದೆ. ಇದೆಲ್ಲ ಪೂರ್ತಿ ಸಂಪೂರ್ಣ ಇಂಡಸ್ಟ್ರೀಸ್ಗಳಾಗಿದೆ ಈ ಏರಿಯಾನಲ್ಲಿ. ಇದೆಲ್ಲ ಒಂದು ಕಾಲಕ್ಕೆ ಗದ್ದೆಗಳಿದ್ದು ಏರಿಯಾ, ಈಗ ಸಂಪೂರ್ಣ ಇಂಡಸ್ಟ್ರೀಸ್ ಆಗಿದೆ. ಈ ರಾಜಕಾಲುವೆಯ ಪರಿಸ್ಥಿತಿ ನೀವು ನೋಡ್ಬೋದು. ನೋಡಿ, ಪೂರ್ತಿ ರಾಜಕಾಲುವೆ ಇಲ್ಲಿಂದ ಹೋಗುತ್ತೆ. ಇದು ಮುತ್ತಾನಲ್ಲೂರಿಗೆ ಬರ್ತಾ ಇರುವಂಥ ಒಂದು ನೀರು. ನೋಡಿ, ಇಲ್ಲಿ ಯಾಕೆ ಕಸ ಇದೆಲ್ಲ ಏನೇನಿದೆ ಈ ರೀತಿಯಾಗಿದೆ ನೋಡಿ. ಮುಂದೆ ನಾನು ಈ ರಾಜಕಾಲುವೆ ತೋರಿಸ್ಕೊಂತ ಮುಂದೆ ಬರ್ತೀನಿ. ನೋಡಿ, ಇಲ್ಲಿ ಮತ್ತೆ ಬಫರ್ ಝೋನಲ್ಲಿ ಬೆಸ್ಕಾಮ್ನ ಟ್ರಾನ್ಸ್ಫಾರ್ಮರ್ಗಳು, ಪೋಲ್ಗಳು ಎಲ್ಲ ಇದ್ದಾವೆ. ನೋಡಿ, ಇದು ರಾಜಕಾಲುವೆ. ದಿಸ್ ವಾಟ್ ಫಾರ್ ಸ್ಟಾಮ್ ವಾಟರ್ ಡ್ರೈನ್ಸ್ ಆರ್. ಯು ಕ್ಯಾನ್ ಸಿ ದಿಸ್ ಕಂಡೀಷನ್ ಆಫ್ ಎ ಸ್ಟಾಮ್ ವಾಟರ್ ಡ್ರೈನ್ ಅಟ್ ಈಲಲ್ಲಿಗೆ ಪ್ರಪೋಸ್ಡ್ ನಿಯರ್ ಬೈ ಈಲಲ್ಲಿಗೆ, ವೇರ್ ದ ಪ್ರಪೋಸ್ಡ್ monorail station is coming up nearby here, which is around 300 meters from here. This is what the water which we are getting at ಮುತ್ತಾನಲ್ಲೂರು ಕೆರೆ. ನೋಡಿ, ಮುತ್ತಾನಲ್ಲೂರು ಕೆರೆಗೆ ಬರ್ತಾ ಇರುವಂಥ ನೀರಿನ ಈಗ ಕ್ವಾಲಿಟಿಯನ್ನು ಇಲ್ಲಿ ನೋಡಿ ನಾವು ಅರ್ಥ ಮಾಡ್ಕೋಬೋದು. ಯಾವ ರೀತಿಯಾದ ನೀರು ಬರ್ತಾಯಿದೆ ನಮ್ಮ ಕೆರೆಗೆ, ಯಾಕೆ ಆ ಥರ ಒಂದು ಮೀನುಗಳು ಸಾಯ್ತಾ ಇದ್ದಾವೆ, ಯಾಕೆ ನಮ್ಮ ಕೆರೆ ಕಲುಷಿತ ಆಗ್ತಾಯಿದೆ ಅನ್ನೋದಕ್ಕೆ ಉತ್ತರ ಇವತ್ತು ತೋರಿಸ್ತಾ ಇದ್ದೀವಿ. ನೋಡಿ, ಅಸಲಿಯತ್ ಇಲ್ಲಿದೆ. ಈ ರಹಸ್ಯನ ಬಯಲು ಮಾಡಿ ಬಿಡ್ತಾ ಇದ್ದೀವಿ. ನೋಡ್ಕೊಳ್ಳಿ. ನೋಡಿ, ಈ ನೀರು ಬರ್ತಾ ಇರೋದು ನಿಮಗೆ. ನೋಡಿ, ಈ ರೀತಿಯಾದ ಕಲುಷಿತವಾದ ನೀರು ಚಂದಾಪುರದ ಕಡೆಯಿಂದ ಹರಿದು ನೋಡಿ ನಮಗೆ ಬಿಡ್ತಾ ಇದ್ದಾರೆ. ಈಗ ಇದೇ ನೀರು ಬತ್ತಲಕೆರೆಗೂ ಹೋಗುತ್ತೆ. ನಾಳೆ ದಿನ ಇದೇ ನೀರು ನಿಮಗೆ ಬಿದಿರುಗುಪ್ಪೆಗೂ ಬರುತ್ತೆ. ಇದು ಸಂಪೂರ್ಣವಾಗಿ ಟಾಕ್ಸಿಕ್ ಆಗಿರುವಂಥ ಒಂದು ಇದಾಗಿರುತ್ತೆ. ಏನು ಕಲುಷಿತ ಇದೆ ಆ ನೀರಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೂ ಟೆಸ್ಟಿಂಗ್ಗಳು ಮಾಡಿಲ್ಲ, ರಿಪೋರ್ಟ್ಗಳಿಲ್ಲ. ನೋಡಿ, ಇದು ರಾಜಕಾಲುವೆಯ ಸ್ಥಿತಿ. ನೋಡಿ, ಇದೆಲ್ಲ ಸಂಪೂರ್ಣವಾಗಿ ರಾಜಕಾಲುವೆ ಯಾವ ರೀತಿ ಇದೆ ಅಂತ. ಈಗ ರಾಜಕಾಲುವೆಯ ದಂಡೆ ಬಫರ್ ಝೋನ್ ಇದು. ಈಗ ನೀವು ನೋಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ಬಫರ್ ಝೋನ್ ಏರಿಯಾ ಇದು. ಇಲ್ಲಿ ರಾಜಕಾಲುವೆ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ರಾಜಕಾಲುವೆ ಇದೆ ಅಂತ. ಇದು ನೋಡಿ, ಬೊಮ್ಮಸಂದ್ರ ಚಂದಾಪುರ ಮುಖ್ಯ ರಸ್ತೆಯಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜ್ ಕೆಳಗಡೆಯಿಂದ ಈ ರಾಜಕಾಲುವೆ ಹಾದು ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ರಾಜಕಾಲುವೆ ತೋರಿಸ್ತಾ ಇದ್ದೀನಿ. ಈ ಕಡೆ ಬದಿ ಇಲ್ಲಿ ಬರ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ರಾಜಕಾಲುವೆ. ಈ ರಾಜಕಾಲುವೆಯ ಒಂದು ದಂಡೆ ನೋಡಬೇಕು. ಅಲ್ಲಿ ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಬಫರ್ ಝೋನ್ ಇದೆ. ಈ ಕೆರೆ ಸಹ ದಂಡೆ ಇಲ್ಲೇ ಇದೆ. ರಾಜಕಾಲುವೆ ಮತ್ತು ಈ ಕೆರೆ ದಂಡೆಗೂ ಹೋಗ್ತೀನಿ. ನೋಡಿ ಯಾವ ರೀತಿಯಾಗಿ ನೀರು ಬರ್ತಾಯಿದೆ ಇದರೊಳಗಡೆ. ಈ ಕಾಲುವೆಯಿಂದ ಕೆಳಗಡೆಯಿಂದ ಹೋಗ್ತಾ ಇದೆ. ಮುಂದೆ ಬನ್ನಿ, ಹಾಗೆ ಹೋಗ್ತೀನಿ ನಾನು. ನೋಡಿ, ಇದು ಬ್ರಿಡ್ಜು. ಈ ಬ್ರಿಡ್ಜ್ ಕೆಳಗಡೆಯಿಂದ ಕೆರೆ ನೀರು ಹಾದು ಹೋಗ್ಬೇಕು. ನೋಡಿ, ಹೋಗ್ತಾ ಇದೆ. ನೋಡಿ, ವಾಟರ್ ಇಸ್ ಕಮಿಂಗ್ ಫ್ರಮ್ ದಿ ವೇಸ್ಟ್ ವೇರ್ ಅಟ್ ಚಂದಾಪುರ ಚೋಳರಕಟ್ಟೆ. ಇಲ್ಲಿಗೆ ಗಾಟ ಚೋಳರಕಟ್ಟೆ ಇದು ಒಂದು ಮೆಜರ್ಮೆಂಟ್ ಬಂದು ಚೋಳರಕಟ್ಟೆಗೆ ಬರುತ್ತೆ ದಾಖಲೆಯಲ್ಲಿ. ಆ ಕಡೆ ಇರೋದು ಚಂದಾಪುರ ಇದಕ್ಕೆ ಗ್ರಾಮಕ್ಕೆ ಬರುತ್ತೆ, ಚಂದಾಪುರದ ದಾಖಲೆಯಲ್ಲಿ ಬರುತ್ತೆ. ಈಗ ನಾವು ಇದು ನೋಡೋಣ ಬನ್ನಿ. ಇಲ್ಲೊಂದು ಹಿಂದೆ ಸ್ಮಶಾನ ಇತ್ತು, ಈಗ ಎಲ್ಲಿ ಕಂಡು ಬರ್ತಾ ಇಲ್ಲ ನನಗೆ ಆ ಸ್ಮಶಾನ. ನಾವು ಚಿಕ್ಕವರು ಹಿಡಿದಾಗ ದೊಡ್ಡ ಇಲ್ಲಿ ಆಲದ ಮರಗಳಿದ್ವು, 2-3 ಆಲದ ಮರಗಳಿದ್ವು. ಬಹುಶಃ ನಮ್ಮ ಒಂದು ಸಮಯದವ್ರು ಯಾರನ್ನ ಇದ್ದರೆ ಅವ್ರಿಗೆಲ್ಲ ಇದು ಗೊತ್ತಿತ್ತು. ನೋಡಿ, ಇಲ್ಲಿದೆ, ಇದೆ ಕಾಣ್ತಾ ಇದೆ. ಇದ್ದಂಥ ಕುರುಹುಗಳು ಕಾಣ್ತಾ ಇದೆ. ನೋಡಿ, ಇದು ಕೆರೆ ಕಟ್ಟೆ. ಇದನ್ನು ಈಲೆಲ್ಗೆ ಭಾಗ ಅಂತ ಇದ್ದರು. ಯಾಕಂದರೆ ನಾವು ನಡೆದು ಹೋಗ್ತಾ ಇದ್ವಿ, ಈ ಕಟ್ಟೆ ಮೇಲಿಂದ ನಡೆದು ಈಲೆಲ್ಗೆ ಹೋಗ್ತಾ ಇದ್ವಿ. ಆಗ ಕಾಲ್ದಾರಿ ಇತ್ತು ಈಲೆಲ್ಗೆ ಇಲ್ಲಿಂದ. ಆ ಸಮಯದಲ್ಲಿ ಇಲ್ಲಿ ನೀರು ತುಂಬ ಚೆನ್ನಾಗಿತ್ತು. ಇಲ್ಲಿ ಕಮಲದ ಹೂಗಳಿರ್ತಾ ಇದ್ವಿ ಈ ಕೆರೆಯಲ್ಲಿ. ಈಗ ಕಮಲದ ಹೂಗಳು ಬಿಡಿ ಏನೂ ಇಲ್ಲ, ಇಲ್ಲೆಲ್ಲ ಗಲೀಜೆ ತುಂಬಿಕೊಂಡಿದೆ. ಬನ್ನಿ ನೋಡೋಣ. There used to be lot of lotus flowers in this lake. Let's go inside. ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡೋಣ. ಕೆರೆಯ ಕಟ್ಟೆಯ ಕಡೆಗೆ ಹೋಗೋದಕ್ಕೆ ಪ್ರಯತ್ನ. ಇದೆಲ್ಲ ರಾಜಕಾಲುವೆ, ಇದೆಲ್ಲ ಸರ್ಕಾರಿ ಜಮೀನು ಆಗೋ ರಾಜಕಾಲುವೆ. ನೋಡೋಣ ರಾಜಕಾಲುವೆ ಇದೆಯೋ ಏನಾಗಿದೆ. ಕೆರೆಯ ಕಟ್ಟೆಯ ಭಾಗ
ಕೆರೆ ಕಟ್ಟೆ ಭಾಗ ನೋಡಿ ಯಾವ ರೀತಿ ಕೆರೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇದು ಚಂದಾಪುರ ಪುರಸಭೆ ಅವ್ರಿಗೆ ಒಂದು ನ್ಯಾಷನಲ್ ಅವಾರ್ಡ್ ಕೊಡಿಸ್ಬೋದು. ಇದರಲ್ಲಿ ನಾವು ಅವರು ದೇ ಆರ್ ಎಲಿಜಿಬಲ್ ಫಾರ್ ನ್ಯಾಷನಲ್ ಅವಾರ್ಡ್ ಮಾಡ್ಬೋದು. ನೋಡಿ ಕೆರೆಯ ಸಂಪೂರ್ಣ ಚಿತ್ರಣ ಕೊಡ್ತಾ ಇದ್ದೀನಿ. ಇದು ಕೆರೆಯ ಸಂಪೂರ್ಣ ಚಿತ್ರಣ. ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಬರಿತೀನಿ ನಾನು. ಇದನ್ನು ನಾವು ಹೈಕೋರ್ಟ್ ಮತ್ತು NGT ಮುಂದೆ ಸಹ ತರ್ತೀವಿ. ಇದಕ್ಕೆ ಯಾರ್ಯಾರು ಇದಕ್ಕೆ ಜವಾಬ್ದಾರಿಯುತವಾಗಿದ್ದಾರೆ ಅವ್ರ ಮೇಲೆ ಶೀಘ್ರ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ನೋಡಿ. ಇದು ಕೆರೆ ಏರಿ ವೇಸ್ಟ್ ವ್ಯಾರ್ ಇದು ನಮ್ಮದು ನೋಡಿ. ಈ ಪರಿಸ್ಥಿತಿಯಲ್ಲಿದೆ. ಯಾವ ರೀತಿ ಜನ ನಿದ್ದೆ ಹೋಗ್ತಾರೆ, ಯಾವ ರೀತಿ ಇಲ್ಲಿನ ಆಡಳಿತಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಮಿರರ್ ಇದು. ಇದನ್ನು ನಾನು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಮುಂದೆ ಇಡ್ತೀನಿ. ಅವ್ರು ಇದಕ್ಕೆ ಆನ್ಸರ್ ಕೊಡಲಿ. ಯಾರ್ಯಾರು ಅಧಿಕಾರಿಗಳು ಇದಕ್ಕೆ ಶಾಮೀಲಿದ್ದಾರೆ ನೋಡಿ. ಈ ರೀತಿಯಾಗಿ ನೀವು ಕೆರೆಗಳನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ. ಇದಕ್ಕೆ ಒಂದು ಪುರಸಭೆ ಅಂತ ಬೇರೆ ಇದೆ. So this is the condition, this is what is happening. If you don't look after these water bodies, then what will happen? This is what will happen. Now you can see, few minutes back we were there on the other side of this lake. You can see the level of contamination. If this continues, God only can save us. Now let me walk back. ನೋಡಿ ಸಂಪೂರ್ಣ ಕೆರೆಯ ಒಂದು ಚಿತ್ರಣ ನೀವು ನೋಡಿದ್ರಿ. ಈಗ ಮುಂದೆ ಹೋಗೋಣ. ಇದು ಚಂದಾಪುರದ ಕೆರೆಯ ಭಾಗ ಈಗ ಶುರುವಾಗುತ್ತೆ ನೋಡಿ. ಕೆರೆಯ ದಂಡೆ ಮೇಲೆ, ಈ ಕೆರೆಯ ದಂಡೆ ಮೇಲೆ ಒಂದು ದೇವಸ್ಥಾನ ಇರೋದು ನಮಗೆ ಕಂಡು ಬರ್ತಾ ಇದೆ. ಇದು ಕೆರೆಯ ದಂಡೆ. ಇಲ್ಲೊಂದು ದೇವಸ್ಥಾನ ಸಹ ಇದೆ ಈ ಕೆರೆಯ ದಂಡೆ ಭಾಗ. ಈಗ ಮೊನ್ನೆ ಅಷ್ಟೇ ನಾವು DC ಅವ್ರ ಜೊತೆ, ಮಂಜುನಾಥ್ ಅವ್ರ ಜೊತೆ ನಾನು ಹೇಳಿದ್ದೆ ಈ ರೀತಿಗೆಲ್ಲ ಕೆರೆಗಳು ಹೋಗಿದ್ದಾವೆ, ಬಂದು ಅದನ್ನೊಂದು ವೀಕ್ಷಣೆ ಮಾಡಿ ಅದಕ್ಕೊಂದು ಮುಂದಿನ ಕ್ರಮಕ್ಕೆ ಒಂದು ಇದಾಕಿ ಅಂತ. ನೋಡೋಣ ಯಾವಾಗ ಮಾಡ್ತಾರೆ, ಏನಾಗುತ್ತೆ ಅಂತ ನೋಡೋಣ. ಇದು ಹಳೆಯ ಸ್ಥಾನಗಳು. ಇದು ಕೆರೆ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಬಂಡ್ ಅಂತ ತೋರಿಸ್ಕೊಂಡು ಹೋಗ್ತೀನಿ. This is how the lake bund has been maintained. This is what the lake is. ನೋಡಿ ಇಲ್ಲೆಲ್ಲಾದರೂ ಕೆರೆ ಅಂತ ಒಂದು ಆ್ಯಂಗಲಲ್ಲೂ ಗೊತ್ತಾಗದಿರೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ಕಡೆ. ನೋಡಿ ನಾನು ಸ್ವಲ್ಪ ದೂರದಲ್ಲಿ ತೋರಿಸ್ತೀನಿ, ಹಾಗೆ ಮುಂದೆ ಚಂದಾಪುರದವರೆಗೂ ತೋರಿಸ್ಕೊಂಡು ಬರ್ತೀನಿ ಇದನ್ನ. ನೋಡಿ, this is how these people are dumping the waste here. You can see rats, live rats, rodents and everything is there here. ನೋಡಿ ಮುಂದಿನ ಅವ್ರದ್ದು ನೈರ್ಮಲ್ಯತೆಯ ಭಾಗ. ಇದು ನಮ್ಮ ಭಾರತ ಸರ್ಕಾರ ಹೇಳುತ್ತೆ ಜಲ ಇದನ್ನು ಕಾಪಾಡಬೇಕು, ವಾಟರ್ ಬಾಡೀಸ್ನ ಕಾಪಾಡಬೇಕು ಅಂತ. ಮೋದಿ ಅವರು ಎವ್ರಿ ಟೈಮ್ ಮೋದಿ ಸೇಸ್ ದಟ್ ವಿ ನೀಡ್ ಟು ಪ್ರೊಟೆಕ್ಟ್ ಅವರ್ ವಾಟರ್ ಬಾಡೀಸ್ ಆ್ಯಂಡ್ ದಿಸ್ ಈಸ್ ಹೌ ವಿ ಆರ್ ಪ್ರೊಟೆಕ್ಟಿಂಗ್ ವಾಟರ್ ಬಾಡೀಸ್. ಬರೀ ಬ್ಯಾನರ್ಗಳು ಹಾಕೋದ್ರಿಂದ, ಗೋಡೆಗಳ ಮೇಲೆ ಬರ್ಕೊಳೋದ್ರಿಂದ ಜಲ ಸಂರಕ್ಷಣೆ ಆಗೋದಿಲ್ಲ. ಗ್ರೌಂಡಲ್ಲಿ ಇಳಿದು ಕೆಲಸ ಮಾಡಬೇಕು. ಆ ಬ್ಯೂಟಿಫಿಕೇಷನ್ ಮಾಡೋಕ್ಕೆ ಹೋಗ್ತೀರಾ, ಗೋಡೆಗಳ ಮೇಲೆ ಚಿತ್ರಣ ಬರೆಯೋಕ್ಕೆ
ತೆಗಿಯೋಕೆ ಹೋಗ್ತೀರಾ? ಗೋಡೆಗಳ ಮೇಲೆ ಚಿತ್ರಣ ಬೇಡ ಸರ್, ಫಸ್ಟು ಕೆರೆಗಳನ್ನ ಸರಿ ಮಾಡಿಸಿ, ಗೋಡೆಗಳ ಮೇಲೆ ಆಮೇಲೆ ಚಿತ್ರಣಗಳು ಬರ್ಕೊಳ್ಳೋಣ. ಅದಕ್ಕೇನು ಆ ಥರ ಇಲ್ವಾ? ವಾಟರ್ ಬಾಡೀಸ್ನ ಇದು ಮಾಡಿ ನೀವು ಮಾಡಿರೋ ಕಂಟಾಮಿನೇಷನಿಂದ ಸಂಪೂರ್ಣ ನಮ್ಮ ಮುತ್ತಾನಲ್ಲೂರು ಕೆರೆ, ಆ ಕೆರೆನ ಒಂದು ಫ್ರಿಸ್ಟೈನ್ ಆಗಿದ್ದು ಕೆರೆನ ಹಾಳು ಮಾಡಿಬಿಟ್ರಿ. ಇದು ಎಲ್ಲಿಂದ ಬರ್ತಾಯಿದೆ? ಅದ್ರ ಬಗ್ಗೆ ಒಂದು ಕಂಪ್ಲೇಂಟು ನೀವು ಮಾಡಿಲ್ಲ. ಯಾರ ಮೇಲೆ, ಎಲ್ಲಿಂದ ಸೋರ್ಸಿಂದ ನಿಮಗೆ ಬರ್ತಾಯಿದೆ ಈ ಪೊಲ್ಯೂಷನ್ ಅಂತ? ಈಗ ನಾವು ಮಾಡ್ತಾಯಿದ್ದೀವಿ ನಿಮ್ಮ ಮೇಲೆ ಕಂಪ್ಲೇಂಟ್. ನೋಡಿ, ಇದು ಕಟ್ಟೆ, ಇದು ಕೆರೆಯ ತೂಬು, ಯಲ್ಲಾಪುರ ಕೆರೆಯ ತೂಬು. ಬಹುಶಃ ಯಾರು ನೋಡಿರೋದಿಲ್ಲ, ಇವತ್ತು ತೋರಿಸ್ತಾ ಇದ್ದೀನಿ. ಇದು ಕೆರೆಯ ತೂಬ. ಹಿಂದೆ ಕಾಣಿಸ್ಕೊತಾ ಇರೋದು ಆ ಚರ್ಚ್ ಥರ ಕಾಣಿಸ್ತಾ ಇದೆಯಲ್ಲ, ಬೊಮ್ಮಸಂದ್ರ ಏರಿಯಾ. ಅಲ್ಲಿ ನೋಡಿ ಪೂರ್ತಿ ಸಂಪೂರ್ಣವಾಗಿ ಇದು ಇದಾಗ್ಬಿಟ್ಟಿದೆ. ಇದು ಹಳ ಕುದಿದೆ ಈ ಕೆರೆ. ಇಲ್ಲಿ ನೋಡಿ ಎಲ್ಲ ಗದ್ದೆಗಳಾಗ್ತಾಯಿದ್ವು. ಇಲ್ಲಿಂದ ಒಂದು ಕಾಲುವೆ ಹೋಗುತ್ತೆ, ಆ ಕಾಲುವೆ ಸಹ ನಾಪತ್ತೆ ಕಾಣಿಸ್ತಾ ಇದೆ ಈಗ. The responsibility of the civic body to maintain these sort of lakes. They will be getting a huge amount of allotments, as well as there are provisions to allot money into this, because whatever tax we collect, the tax needs to be spent on this sort of activities, which we have failed to do so. That's why we are facing this sort of problems. People need to understand, if you don't protect your water bodies, or if you don't look after your water bodies, then there will be a day in the future where you will not be having any option just to go with the damage what has been done to those lakes. Because of this sort of casual attitude, this sort of neglect what we are doing with the lakes and these water bodies, we are facing so much of problem in the environment. Whenever we talk about climate change, whenever we talk about ecological disbalance and all, we need to see these sort of things. And surprisingly, this lake is on a national highway. This lake is on a main road which is connecting it to major places. And I don't really understand why people has not complained and why people have not taken any action on this. ಇಲ್ಲಿ ತುಂಬ ಜನ ನಮ್ಮ ರಾಜಕೀಯ ನಾಯಕರುಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ದಿನನಿತ್ಯ. ಅವ್ರಿಗೆ ಯಾಕೆ ಇದು ಕಣ್ಣಿಗೆ ಬೀಳಿಲ್ಲ ಅಂತ ನನಗೆ ಸರ್ಪ್ರೈಸಿಂಗು. ತುಂಬ ಸಚಿವರು ಇದೇ ರಸ್ತೆಯಲ್ಲಿ ಹೋಗ್ತಾರೆ. ತುಂಬ ಒಂದು ನಮ್ಮ ಏನು ಲೋಕಲ್ MLAಗಳಿರ್ಬೋದು, MP ಗಳಿರ್ಬೋದು, ಅವರೆಲ್ಲ ಈ ರಸ್ತೆಯಲ್ಲಿ ಹೋಗ್ತಾರೆ. ಯಾಕೆ ಅವ್ರು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತ ನನಗೆ ಒಂದು ಪ್ರಶ್ನೆ ಮೂಡುತ್ತೆ ಇಲ್ಲಿ. ಇದ್ರ ಬಗ್ಗೆ ನಾವು ಆ್ಯಕ್ಷನ್ ಮಾಡಬೇಕಾಗಿತ್ತು, ನಾವು ಮಾಡಿಲ್ಲ. ನೋಡಿ, ಹಿಂದೆ ಫೆನ್ಸಿಂಗ್ ಹಾಕಿದ್ದೀರಾ, ಅದನ್ನ ಮೇಂಟೈನ್ ಮಾಡಲಿಲ್ಲ. ಎನಿಥಿಂಗ್ ವಾಟ್ ಯು ಇನ್ವೆಸ್ಟ್, ಇಫ್ ಯು ಡೋಂಟ್ ಮೇಂಟೈನ್, ಇಟ್ಸ್ ಆಫ್ ನೋ ಯೂಸ್. ಯು ಹ್ಯಾವ್ ಟು ಮೇಂಟೈನ್. ನೋಡಿ, ಯಾರೋ ಒಂದು ವಾಹನದ ಗ್ಲಾಸ್ ಇದನ್ನೆಲ್ಲ ತೊಗೊಂಬಂದು ಕೆರೆಯಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಎಲ್ಲ ಕೆರೆಯಲ್ಲಿ ಏನು ಹಾಕಿದ್ದಾರೆ, ಈ ಬಫರ್ ಝೋನ್ಗಳಲ್ಲಿ ಈ ಥರ ಎಲ್ಲ ಮಾಡಬಾರ್ದು. ಇದರೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಡ್ಯಾಮೇಜು ಎನ್ವೈರನ್ಮೆಂಟ್ಗೆ ಕ್ರಿಯೇಟ್ ಆಗುತ್ತೆ. ಈಗ ನೋಡಿ, ಈಗ ಸಂಪೂರ್ಣ ಚಿತ್ರ ನಿಮ್ಗೆ ಬರ್ತಾ ಇದೆ. ಇಲ್ಲಿ ಯಾರೋ ಏನೋ ಆಕ್ಟಿವಿಟಿ ಮಾಡಬೇಕು, ಅವ್ರನ್ನ ಸ್ವಲ್ಪ ಕ್ಲೀನ್ ಮಾಡಿಸಿದ್ದಾರೆ ಇಲ್ಲಿ. ಅದರ್ವೈಸ್ ಇದು ನಿಮ್ಮ ಚಂದ್ರಾಪುರದ ಪುರಸಭೆ ಮುಂದೆನೇ ಕಾಣ್ತಾ ಇದೆ. ತುಂಬ ದೂರ ಹೋಗ್ಬೇಕಾಗಿಲ್ಲ, ಕೆರೆ ದಂಡೆಯಲ್ಲೇ ಇರೋದು ಪುರಸಭೆ. ಆ ದಂಡೆಯಿಂದ ಎದ್ದು ಬಂದ ಪುರಸಭೆಯಿಂದ ನೋಡ್ಬೇಕು. ಪುರಸಭೆ ಅಧಿಕಾರಿಗಳಿದ್ದು ನೋಡಿ ಸ್ವಲ್ಪ ಒಳಗಡೆ. ಅವ್ರು ನೋಡಲಿಲ್ಲ ಅಂದರೆ ನೋಡೋ ಥರ ನಾವು ಮಾಡ್ತೀವಿ ಸರ್ಕಾರದಿಂದ. ಎಚ್ಚೆತ್ಕೊಂಡು ಬೇಗ ಬನ್ನಿ. ಸರ್ಕಾರದ ಚಾಟಿ ಕೊಡೋವರೆಗೂ ಕಾಯಬೇಡಿ. You can show your ignorance to an extent, you can't go beyond that. Because system has got its own ways and means to sort you out if you are not adhering to the requirements and the needs of the system. That's how the whole system works. There are a lot of officers who came into the system. There are a lot of officers who went out of the system. If you are good, people will remember you. If you are bad also, they will remember you for your bad acts and the irresponsible thing what you might have done in the system. My only request, it is an opportunity for the elected representatives as well as the government officials to do something towards the environment and to protect the environment. If you people don't do this, then God only can save our system. Second, the officers and the elected representatives who have been in the past, they have done some good work. That's why we are enjoying all the benefits and the facilities what we are enjoying today. If you don't work, tomorrow the people who will be coming to your places will not be having any respect and the facilities what you people might have enjoying today. ಬರೀ ಇಲ್ಲಿ ನಾನು ಗೆದ್ದಿದ್ದೀನಿ, ನನಗೆ ಓಟ್ ಹಾಕಿದ್ದಾರೆ ಜನ ನಿಮ್ಗೆ ಓಟ್ ಹಾಕಿರೋದು ಇದನ್ನೆಲ್ಲ ಸರಿಪಡಿಸೋದಕ್ಕೆ. ನಿಮ್ಗೇನು ಪೂಜೆ ಮಾಡೋದಕ್ಕೆ ಯಾವನೂ ಓಟ್ ಹಾಕಿಲ್ಲ ಇಲ್ಲಿ. ದಯವಿಟ್ಟು ಬಂದು ಕೆಲಸ ಮಾಡಿ, ಗೌರ್ಮೆಂಟ್ ಆಫೀಸಲ್ಸ್ಲಾಗಿ ಬಂದು ಕೆಲಸ ಮಾಡಿ. ನೀವು ನಮ್ಮ ವ್ಯಕ್ತಿ ಇವ್ರಿಗೆ ಗೆದ್ದಿರೋಂಥ ಪ್ರತಿನಿಧಿಗಳು ಕೆಲಸ ಮಾಡದಿರ ಇದ್ದರೆ ನಾಳೆ ದಿನ ನಿಮಗೆ ಜನಗಳು ತಕ್ಕ ಪಾಠ ಕಲಿಸ್ಬಿಡ್ತಾರೆ. ಬೇಡ, ಅಲ್ಲಿವರೆಗೂ ಹೋಗಬೇಡಿ.
ಇದು ನಮ್ಮ ಎನ್ವೈರ್ಮೆಂಟ್ ಕಾಪಾಡಿ. This is the same place what I was mentioning previously in my previous discussions. This is part of the lake. If you open up your Dishank, ನೀವು ದಿಶಾಂಕು ಮತ್ತು ಮೋಜಿನಿ ತೆಗೆದಾಗ ಚಂದಾಪುರದ ಮೋಜಿನಿ ಇದು ಕೆರೆ ನೋಡಿ. ಕೆರೆಗೆ ಹೌ ದಿಸ್ ಪೀಪಲ್ ಹ್ಯಾವ್ ಫಿಲ್ಡ್ ವಿತ್ ಮಡ್ ಆ್ಯಂಡ್ ಮೇಡ್ ಎ ಪಾರ್ಕಿಂಗ್ ಏರಿಯಾ. ನಾವು ಯು ಕ್ಯಾನ್ ಸಿ ಅಂದರೆ ಡಗ್ ಎ ಬೋರ್ವೆಲ್. ಇಲ್ಲಿ ನೋಡಿ ಎಲ್ಲ ನೋಡಿ ಇಲ್ಲಿ ಕಾಣ್ತಾ ಇದೆ. ಇವತ್ತು ಲೈವ್ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ವಾಟ್ ಐ ಟೋಲ್ಡ್ ಟು ಡೆಪ್ಟಿ ಕಮಿಷನರ್ ಅರ್ಬನ್. He clearly asked the official of Purasabha. He was not even aware that such thing has happened in their lake. ಈಗ ನಾನು ನಿಂತಿರೋಂಥ ಜಾಗ ಕೆರೆ. ಈ ನೋಡಿ ಕೆರೆನ ಮುಚ್ಚಿ ಏನು ಮಾಡಿದ್ದಾರೆ ಇವರು ಅಂತ ನೋಡಿ. ಇದು ಕೆರೆನ ಮುಚ್ಚಿರೋ ಅಂಥ ಒಂದು ಚಿತ್ರಣ. ಇದನ್ನು ಫಸ್ಟು ತೆರವುಗೊಳಿಸಿ ಇದನ್ನ ಕೆರೆ ನಾರ್ಮಲ್ ಮಾಡಿ. ಈ ಥರ ಎಲ್ಲ ಕೆರೆಗಳಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ವಿರೋಧ ಇದು. ಎಲ್ಲ ಕೆರೆಗಳಾಗೆ ಇರಬೇಕು. ಇಲ್ಲಿ ನೋಡಿ ನೀವು ಮತ್ತೆ ಬೋರ್ವೆಲ್ಗಳು ಕೆರೆಗಳ ಒಳಗಡೆ. ಇಲ್ಲಿ ನೋಡಿ 1 2 ಇಲ್ಲೊಂದು ಶೆಡ್ಡು ನೋಡಿ. ಯಾರೋ ಒಂದು ಇದೆಲ್ಲ ಹಾಕ್ಕೊಂಡಿದ್ದಾರೆ. ಯಾರ್ದು ಏನೋ ಮರಳು ಸಪ್ಲೈ ಅವ್ರದ್ದು. ಎಮ್ ಸ್ಯಾಂಡ್ ಸಪ್ಲೈಗೆ ಯಾರ್ದೋ ಒಂದು ಅಡ್ರೆಸ್ ಎಲ್ಲ ಇದೆ ಇದರಲ್ಲಿ. ಅಂದರೆ ಯಾರೋ ಬೇರೆಯವ್ರು ಬಂದು ಮಾಡಿದ್ದಾರೆ ಅಂತ. ಇವ್ರಿಗೇನು ಪಕ್ಕದಲ್ಲಿರೋದು ಆಫೀಸ್ ಅವ್ರ ಕಚೇರಿಯವ್ರಿಗೆ ಗೊತ್ತಾಗಲಿಲ್ವ ಇವೆಲ್ಲ ಆಗಿದೆ ಅಂತ. ಇದನ್ನ ಯಾರು ಅಪ್ರೂವ್ ಮಾಡಿದ್ದಾರೆ ಇಲ್ಲಿ ನೋಡಿ. ಮತ್ತು ಇದು ಪೂರ್ತಿ ಕೆರೆನ ಏನು ಮಾಡಿದ್ದೀರಾ ನೀವು? ಪೂರ್ತಿ ಮಣ್ಣಾಕಿ ಮುಚ್ಚಾಕಿದ್ದೀರಾ. ಆ್ಯಂಡ್ ಪ್ರೈಮರಿ ಹೆಲ್ತ್ ಸೆಂಟ್ರ್ ಮಾಡಿದ್ದಾರೆ ಇಲ್ಲಿ ನೋಡಿ. ಇದೆಲ್ಲ ಪ್ರೈಮರಿ ಹೆಲ್ತ್ ಸೆಂಟ್ರು ಕೆರೆ ಒಳಗಡೆ ಇದೆ. ಇದು ಕೆರೆ ದಂಡೆಯಲ್ಲಿದೆ ನೋಡಿ. ಆ ಕೆರೆ ನೋಡಿ. ಆ ಲೆವೆಲ್ ಆಫ್ ಕಂಟಾಮಿನೇಷನ್ ನೋಡಿ. ಇಲ್ಲಿ ಲೆವೆಲ್ ಆಫ್ ಕಂಟಾಮಿನೇಷನ್ ಇನ್ಸೈಡ್ ದಿ ಲೇಕ್. ಡಿಸ್ಗಸ್ಟಿಂಗ್, ಸರ್ಪ್ರೈಸಿಂಗ್. And it is like a criminal act on the lakes. If would have private property person would have been caught and would have been booked under the provisions of law. Now here the government authority itself is violated in encroaching the lake property. Then what needs to be done to these people? Really a big question for us. This is the public health center. Now I will show you other part of it. ನೋಡಿ, ಆರೋಗ್ಯ ಕೇಂದ್ರಗಳು ಈ ರೀತಿ ಇದ್ದಾವೆ. ಈ ಕೆರೆ ದಂಡೆ ಎಲ್ಲ ಇದೆಲ್ಲ ಕೆರೆ. Now I will show you the Purasabha office from here. PSA ಪ್ರೈಮರಿ ಹೆಲ್ತ್ ಸೆಂಟರ್. ನಾನು ಪುರಸಭೆ ಕಚೇರಿನ ತೋರಿಸ್ತೀನಿ ಇಲ್ಲಿಂದ. ಇಲ್ಲಿ ನಾವು ಮುಂದೆ ಕಾಣ್ತಾ ಇರೋದು ಇಲ್ಲೆಲ್ಲ ಕಾಲುವೆಗಳಿರಬೇಕಾಗಿತ್ತು. ಸರ್ಕಾರಿ ಜಾಗ ಹಿಂದೆ ಇದು. ನೋಡಿ, ಪುರಸಭೆ ಕಚೇರಿ ಹಿಂದೆ ಕಾಣ್ತಾ ಇದೆ. ಇದು ಸರ್ಕಾರಿ PHC ಪಬ್ಲಿಕ್ ಹೆಲ್ತ್ ಸೆಂಟ್ರ್. ನೋಡಿ, ಇದೆಲ್ಲ ಪುರಸಭೆ ಬಿಲ್ಡಿಂಗ್ ಅಲ್ಲಿ ಹಿಂದೆ ಇರೋದು. ಆ ಫ್ಲೈಓವರ್ ಅಲ್ಲಿ ಚಂದಾಪುರದ ಬಸ್ ಸ್ಟಾಪು, ಫ್ಲೈಓವರು ಎಲ್ಲ ನೋಡ್ಬೋದು ಇಲ್ಲಿ. ನೋಡಿ, ಪುರಸಭೆ ಇದೆಲ್ಲ ಮೇಂಟೈನ್ ಮಾಡಬೇಕು. ಯಾವುದೇ ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಇದು ಲೈಬ್ರರಿ. See the Purasabha office over there. So for everything private people needs to come to sponsor. That's what the sponsor has happened over there. Anganwadi Kendra sponsored by Bosch. As if our government don't have much of money to do all these things. Tomorrow we will give it to NGOs to run our governments. That's how it seems. The bus stop which has been made with the government funds, and you can see how they have maintained it. ಒಂದು ದುರದೃಷ್ಟಕರ ಒಂದು ಸ್ಥಿತಿಯಲ್ಲಿದೆ. Okay, by this I will close my today's live. The next session we will be taking a coverage from Muttanaru Lake to the Chandapura Lake, where we will show how this Rajakalve will get connect from Muttanalluru to Chandapura Lake. Thank you very much. Thank you.